ನಮ್ಮ ನಂದುಗೆ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಇದು ಒಂಥರ ಏನಂತಾರೆ, ಒಂದು ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗಿದೆ. ಇದ್ರ ಹಾಗೆ ಆಸದಿಗೆ ಆಂಟಿ ಇಲ್ಲ, ಇವಾಗ ಆಂಟಿ ಚೇನಿಂದಾನೇ ನಾನು ಚೇನ್ ಮಾಡಿಸ್ಕೊತಾ ಇದ್ದೀನಿ. ಡೋಂಟ್ ವರಿ ಲಚ್ಚು, ನಾನಿದ್ದೀನಿ ನಿಮ್ಗೆ ಸಪೋರ್ಟ್ಗೆ. ಪಾಸಿಟಿವ್ ಪ್ರಪಂಚ. ಚೆನ್ನಾಗಿದೆ ಅಂತಂದ್ರೆ ಓಕೆ, ಮೋಹನ್ಗೆ ಮತ್ತೆ ಅರುಣ್ಗೆ ಸ್ವಲ್ಪ ಸ್ವಲ್ಪ ಅಂತ. ನಮ್ಮ ಸಂಸಾರ ಆನಂದ ಸಾಗರ. ನಮ್ಮ ನಂದು ಮೇಡಮ್ ಅವ್ರು ಮಾಡಿರೋ ಅಡುಗೆನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಫೈನಲಿ ದ ಸರ್ಪ್ರೈಸ್ ಇಸ್ ಹಿಯರ್. ಮೇಡಮ್ ಅಂತ ಫುಲ್ ಖುಷಿ. ಹೇಗಿರ್ಬೇಕು ಅಂತಲ್ಲ ಅದೇ ತರ ಮಾಡ್ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ದ ಇಯರಿಂಗ್ಸ್ ಎಲ್ಲ ನೋಡಿದ ತಕ್ಷಣ ಯು ವಿಲ್ ಫಾಲ್ ಇನ್ ಲವ್. ನಂಗೆ ಇದೇ ತರ ಫಸ್ಟ್ ಬಾಕ್ಸ್ ನನಗೆ ಈ ತರ ಸಿಕ್ತಿದೆ. ಚೆನ್ನಾಗಿ ಕಾಣ್ತಾ ಇದೆ, ಸಕ್ಕತ್ತಾಗಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಬ್ಯಾಕ್ ಟು ಬ್ಯಾಕ್ ವೆಡ್ಡಿಂಗ್ ಬ್ಲಾಗ್ಸ್ ಬರ್ತಾ ಇದೆ. ಸೊ ಹೋಪ್ಫುಲಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇವತ್ತೇನಪ್ಪ ವಿಷಯ ಅಂತಂದ್ರೆ, ನಮ್ಮ ನಂದುಗೆ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ಮಾಮೂಲಿ ಇರುತ್ತಲ್ಲ ವೆಡ್ಡಿಂಗ್ ಅಂದಮೇಲೆ ರಿಂಗು, ಇಯರಿಂಗ್ಸು, ಮಾಂಗಲ್ಯ ಚೈನು, ತಾಳಿಬೊಟ್ಟು ಇದನ್ನೆಲ್ಲನೂ ಪರ್ಚೇಸ್ ಮಾಡಕ್ಕೆ ಹೋಗಬೇಕು. ಸೊ ನನಗೆ ಗೊತ್ತಿರೋರು ಒಂದು ಶಾಪಲ್ಲಿ ಇದನ್ನೆಲ್ಲನೂ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಇವತ್ತು ಹೋಗಿ ಡಿಸೈನ್ ಬುಕ್ ಮಾಡಬೇಕು. ಸೊ ಡಿಸೈನ್ ಬುಕ್ ಮಾಡಿದ್ರೆ ಅಲ್ಲಿ ನೋಡೋಣ, ಅಕಸ್ಮಾತ್ ರೆಡಿಮೇಡ್ ಡಿಸೈನ್ಸ್ ಇದ್ರೆ ಡಿಸೈನ್ಸ್ಗಳು ತೊಗೋಣ. ಇನ್ ಕೇಸ್ ಇಲ್ಲ ಅಂತಾನೆ ನಮ್ಮ ಮೈಂಡ್ ಒಂದು ಸ್ವಲ್ಪ ಡಿಸೈನ್ಸ್ಗಳಿದೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಕಸ್ಟಮೈಸ್ಡ್ ಗೋಲ್ಡ್ ಜ್ಯುವೆಲ್ರಿ ಮಾಡಬೇಕು ಅಂತಂದ್ಬಿಟ್ಟು ಇಷ್ಟ. ಅವಳೊಂದಷ್ಟು ಡಿಸೈನ್ಸ್ ಕಳಿಸಿದ್ಲು. ಸೊ ಅಲ್ಲಿ ಹೋಗಿ ಆ ಡಿಸೈನ್ ಪ್ರಕಾರ ಗೋಲ್ಡ್ ಜ್ಯುವೆಲ್ರಿ ಎಲ್ಲನೂ ಬುಕ್ ಮಾಡ್ಬಿಟ್ಟು ಬರೋಣ. ಸೊ ಎಸ್, ಈ ವಿಡಿಯೋದಲ್ಲಿ ನಮ್ಮ ನಂದುಗೆ ಗೋಲ್ಡ್ ಪರ್ಚೇಸ್ ಮಾಡೋಣ, ಹಾಗೆ ಎಲ್ಲಿ ಹೋಗ್ತೀವಿ, ಯಾವ ಥರ ಡಿಸೈನ್ ಬುಕ್ ಮಾಡ್ತೀವಿ, ಪ್ರತಿಯೊಂದು ಡೀಟೇಲ್ಸ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಕೊನೆವರೆಗೂ ನೋಡಿ. ಆ್ಯಂಡ್ ನಮ್ಮ ಚಾನಲ್ ಹೊಸಬ್ರಾಗಿದೆ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಸೊ ಸದ್ಯಕ್ಕೆ ಇವಾಗ ನಂದನ್ನ ಪಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಗೋಲ್ಡ್ ಶಾಪ್ಗೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಓಕೆ, ಸೊ ಫೈನಲಿ ಬಂದ್ವಿ ಇವಾಗ ಜ್ಯುವೆಲ್ರಿ ಶಾಪ್ ಹತ್ರ. ಸೊ ಏನು ಮೇಡಮ್, ಮೇಡಮ್ ಮುಖದಲ್ಲಿ ಮಂದಹಾಸ ನೋಡಬೇಕು. ಗೋಲ್ಡ್ ತಗೊಳ್ತೀನಿ ತರ್ತಿದ್ದಂಗೆನೆ ತುಂಬಾ ಡಿಲೇ ಆಗ್ತಾ ಇತ್ತು. ಐ ಥಿಂಕ್ ಆಲ್ಮೋಸ್ಟ್ 1.5 months ಇಂದ ಡಿಲೇ ಆಗ್ತಾ ಇತ್ತು. ಎವ್ರಿ ವೀಕ್ ಪ್ಲಾನ್ ಮಾಡ್ತಾ ಇದ್ದೆ, ಎವ್ರಿ ವೀಕ್ ಏನಾದ್ರು ತೊಂದರೆ ಆಗ್ತಾ ಇತ್ತು. ಸೊ ಫೈನಲಿ ಇವತ್ತು ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮಧ್ಯೆಗೆ ತುಂಬಾನೇ ಕಡಿಮೆ ದಿವಸ ಇದೆ. ಸೊ ಖುಷಿ ಆಗ್ತಾ ಇದೆ. ನಾವು ಅನ್ಕೊಂಡಿದ್ದಷ್ಟು ಗ್ರಾಮ್ಸಲ್ಲಿ ಮತ್ತೆ ಅನ್ಕೊಂಡಿದ್ದ ಡಿಸೈನಲ್ಲೇ ಮಾಡ್ಕೊಡ್ತಾ ಇದ್ವಿ. ಆ್ಯಂಡ್ ಈ ಅಂಗಡಿ ಬಂದ್ಬಿಟ್ಟು ನಮ್ಮ ಪರಿಚಯದವ್ರ ಅಂಗಡಿ, ನಮ್ಮ ಹಿತೇಶ್ ಇದಾರಲ್ಲ, ಹಿತೇಶ್ ಅವರ ಭಾವ ಅಂಗಡಿ. ಸೊ ಅಲ್ಸೂರಲ್ಲಿ ಇರೋದು ಮಿಸ್ಟ್ರಿ ಜ್ಯುವೆಲ್ಲರ್ಸ್ ಅಂತ ಬಿಟ್ಟು. ನಮ್ಮ ಆಕಾಶ್ ಜಿ ಇಲ್ಲೇ ಇದ್ದಾರೆ. ಹಾಯ್ ಹೇಳ್ಬಿಡಿ ಅಟ್ಲೀಸ್ಟ್. ನಮ್ಮ ಆಕಾಶ್ ಜಿ ತುಂಬಾ ಶೈ ಬೀಳ್ತಾರೆ. ಸೊ ಅದಕ್ಕೆ ಅವ್ರ ಕ್ಯಾಮ್ರಾ ಮುಂದೆ ಅಷ್ಟೊಂದು ಬರಲ್ಲ. ಸೊ ಎನಿವೆ, ಸೊ ಇವಾಗ ಗೋಲ್ಡ್ ಏನು ಸೆಲೆಕ್ಟ್ ಮಾಡಿದ್ಯಾ ಇವಾಗ? ತಾಳಿ ಕಂಪ್ಲೀಟ್ ಸೆಟ್ಟು, ಗುಂಡು ಜೊತೆ ಗುಂಡು ಮತ್ತೆ ತಾಳಿ. ತೋರಿಸು ಡಿಸೈನ್ ಎಲ್ಲ. ಡಿಸೈನ್ ನಾನು ನಿಮಗೆ ಬಂದಾದ್ಮೇಲೆ ತೋರಿಸ್ತೀನಿ. ಸರ್ಪ್ರೈಸ್ ಅದು. ಮತ್ತೆ ಇಯರಿಂಗ್ಸು ಸೆಲೆಕ್ಟ್ ಮಾಡಿದ್ದೀನಿ, ಬಟ್ ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಸೊ ಅದನ್ನ ಅವ್ರಿಗೆ ನಾಳೆ ನಾನು ಕನ್ಫರ್ಮ್ ಮಾಡ್ತೀನಿ. ಬಟ್ ಇದೆರಡು ಇವಾಗ ಆರ್ಡರ್ ಪ್ಲೇಸ್ ಮಾಡ್ಬಿಡೋದಾ? ಓಕೆ, ಡನ್. ಓಕೆ, ಮೇಡಮ್ ಅವರು ಫೈನಲಿ ಗೋಲ್ಡ್ನ ಫೈನಲೈಸ್ ಮಾಡಿದ್ದಾರೆ. ಆರ್ಡರ್ ಪ್ಲೇಸ್ ಮಾಡಿದ್ದೀವಿ. ಸೊ ವಿದಿನ್ 10 days ನಮಗೆ ಬರುತ್ತೆ. ಆ್ಯಂಡ್ ಇದು ಒಂಥರ ಏನಂತಾರೆ, ಒಂದು ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದೆ ಈ ಜ್ಯುವೆಲ್ರಿ ತೊಗೋಬೇಕಾದ್ರೆ. ಏನಂದರೆ, ಸೊ ಆಂಟಿ ನಿಮ್ಗೆ ಗೊತ್ತಿರೋ ಹಾಗೆ ಆಸದಿಗೆ ಆಂಟಿ ಇಲ್ಲ ಇವಾಗ. ಸೊ ಮೋಹನ್ಗೆ ಮತ್ತು ಅಂಕಲ್ಗೆ ಏನಂದರೆ ಆಂಟಿ ಬ್ಲೆಸ್ಸಿಂಗ್ಸ್ ಇರಲಿ ಅಂದರೆ ಏನಾದರೂ ಆಂಟಿ ಕಡೆಯಿಂದ ಅಂತ ಆಂಟಿದು ಚೈನ್ ಇತ್ತು. ಆ್ಯಕ್ಚುಲಿ ಅಮ್ಮದು ಮಾಂಗಲ್ಯ ಚೈನು ಮನೆ ಸೊಸೆಗೆ ಹೋಗುತ್ತೆ. ಹಾಂ, ಸೊ ಈ ಚೈನಿಂದನೇ ಮಾಡಿಸ್ಕೊ ಅಂತ ಆಪ್ಷನ್ ಕೊಟ್ಟರು. ಸೊ ಅದಕ್ಕೆ ಆಂಟಿ ಚೈನಿಂದನೇ ನಾನು ಚೈನ್ ಮಾಡಿಸ್ಕೊತಾ ಇದ್ದೀನಿ. ಸೊ ತುಂಬ ಸ್ಪೆಷಲ್ ಆಗಿದೆ. ಸೊ ನೀವು ನೋಡ್ಬೋದು, ಚೆನ್ನಾಗಿದೆ. ಸೊ ನಿಮಗೆ ತೋರಿಸಿ ನಾನು ಹೇಗೆ ಬಂದಿದೆ ಡಿಸೈನ್ಸ್ ಎಲ್ಲ ಅಂತ. ಎಸ್, ಸೊ ಇನ್ನೊಂದು ಎಷ್ಟೊಂದು 1 week ಆಗುತ್ತಾ? 10 days ರೆಡಿ ಮಾಡ್ಕೊಡ್ತೀರಾ? ಓಕೆ. ಆ್ಯಕ್ಚುಲಿ ಮೋಹನ್ ಚೈನು ಅಷ್ಟೇ ವಿದಿನ್ 1 weekಲ್ಲೇ ಆಗೋಗಿತ್ತು. ಚೆನ್ನಾಗಿ ಬಂದಿತ್ತು. ಅವ್ನ ಚೈನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಚೈನ್ ಕೂಡ ಆ್ಯಕ್ಚುಲಿ ಹಿತೇಶ್ ಅವ್ರ ಶಾಪಲ್ಲೇ ಮಾಡಿಸಿದ್ದು. ಇದು ನಮ್ಮ ಹಿತೇಶ್ ಅವ್ರ ಭಾವ ಅವ್ರ ಶಾಪಲ್ಲಿ ಮಾಡಿಸ್ತಾ ಇದ್ದೀವಿ. ಐ ಥಿಂಕ್ ನಮ್ಮ ವೆಡ್ಡಿಂಗ್ ಪೂರ್ತಿ ಜ್ಯುವೆಲ್ರೀಸ್ ಎಲ್ಲ ಮತ್ತೆ ಮಿಶ್ರಾ ಜ್ಯುವೆಲ್ರಿಯಿಂದಾನೇ ನಾವು ಫುಲ್ ಶಾಪಿಂಗ್ ಮುಗಿಸ್ತಾ ಇರೋದು. ಮೇಡಮ್ ಬಂದಾಗಿಂದ ಖುಷಿ ನೋಡಿ. ಹುಡುಗಿಯರಿಗೆ ಗೋಲ್ಡ್ ಅಂತಂದ್ರೆ ಏನೋ ಖುಷಿ ಅಲ್ಲ. ಗೋಲ್ಡನ್ ಡೈಮಂಡ್ಸ್. 1 week later. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಕ್ಷಯ ತೃತೀಯ. ಸೊ ಪ್ರತಿಯೊಬ್ಬರಿಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ನಂದು ಮೇಡಮ್ ಅವರ ಗೋಲ್ಡ್ ಪರ್ಚೇಸ್ಗೆ ಹೋಗ್ತಾ ಇದೀವಿ. ಆಕ್ಚುಲಿ ಗೋಲ್ಡ್ ಎಲ್ಲ ಡಿಸೈನ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದೀವಿ, ಕಸ್ಟಮೈಸ್ ಮಾಡಿಸ್ತಾ ಇರೋದು. ಜಸ್ಟ್ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬರಬೇಕು. ಬೆಳಗ್ಗೆ ತಾನೇ ನಮ್ಮ ಆಕಾಶ್ ಜಿ ಅವ್ರು ಕಾಲ್ ಮಾಡಿದ್ರು, ನಿಮ್ಮ ಗೋಲ್ಡ್ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಇಯರಿಂಗ್ಸ್ ಒಂದು ರೆಡಿ ಆಗಿಲ್ಲ, ಮಾಂಗಲ್ಯ ಚೈನು ಮತ್ತು ರಿಂಗ್ ರೆಡಿ ಆಗಿದೆ. ಸೊ ಹೋಗಿ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಏನೇ ಇವತ್ತು ಅಕ್ಷಯ ತೃತೀಯ ಅಲ್ವಾ, ಸೊ ಒಳ್ಳೆ ದಿನ. ಹಾಗೆ ರೆಡಿಯಾಗಿದ್ರೆ ಹಂಗೆ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ.
ಸೊ ಅದಕ್ಕಿಂತ ಮುಂಚೆ ಮೇಡಮ್ ಅವರು ನನ್ನ ಲಂಚ್ಗೆ ಬೇರೆ ಕರೆದಿದ್ರು. ಸೊ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ಲಂಚ್ ಮುಗಿಸ್ಕೊಂಡು ಅಲ್ಲಿಂದ ನಾನು ಮತ್ತೆ ನಂದು ಗೋಲ್ಡ್ನ ಪಿಕಪ್ ಮಾಡ್ಕೊಂಡು ಬರಕ್ಕೆ ಹೋಗ್ತೀವಿ. ನೀನು ಬರೀ ಅರುಣ್ಗೆ ಮತ್ತೆ ನಿನ್ನ ಮಗನಿಗೆ ಒಂದೇ ಚಪಾತಿ ಮಾಡಿದೀಯಾ? ಪ್ರತಿಯೊಂದೂ ನಾನೇ ಮಾಡಿದ್ದೀನಿ ಅದಾದ್ಮೇಲೆ. ಅಲ್ಲ, ನೀವು ಎಷ್ಟು ಚೆನ್ನಾಗಿ ಆರಾಮಾಗಿ ಕೂತ್ಕೊಳ್ತಾ ಇದ್ದೀರಾ. ಪಾಪ ಲಚ್ಚು ಅವ್ರು ಎಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಗೊತ್ತಿಲ್ಲ. ಎಸ್, ಡೋಂಟ್ ವರಿ ಲಚ್ಚು, ನಾನಿದ್ದೀನಿ ನಿಮ್ಗೆ ಸಪೋರ್ಟ್ಗೆ. ನೋಡಿ ಗೊತ್ತೊಳಗೆ ಅದು ಸೋಫಾ ಕೆಳಗಡೆ ಪಾತ್ರೆ ಇದೆ ಅಂತ. ಏ ತಲೆ ಕೆಡ್ಸ್ಕೊಬಿಡಿ ಲಚ್ಚು, ಇದೆಲ್ಲ ಕಟ್ ಮಾಡ್ತೀನಿ. ಪಾಸಿಟಿವ್, ಫುಲ್ ಪಾಸಿಟಿವ್ ಇನ್ಮೇಲೆ. ಪಾಸಿಟಿವ್ ಲಚ್ಚು, ಪಾಸಿಟಿವ್ ಪ್ರಪಂಚ. ಓಕೆ, ಸೊ ಫೈನಲಿ ಮನೆಗೆ ಬಂದೆ. ಮೇಡಮ್ ಅವರು ನಮಗೋಸ್ಕರ ಏನೋ ಸ್ಪೆಷಲ್ ಲಂಚ್ ಮಾಡಿದಾರಂತೆ. ಏನು ಮಾಡಿದ್ದೀರಾ ಮೇಡಮ್? ರಸಮ್ಮು, ದಾಲು, ಬೆಂಡೆಕಾಯಿ ಪಲ್ಯ, ಆಮೇಲೆ ಬದನೆಕಾಯಿ ಗೊಜ್ಜು, ಆಮೇಲೆ ಏನು ಎಲ್ಲ ಒಂದೊಂದು ತರಕಾರಿ ಒಂದೊಂದು ಐಟಮ್ ಮಾಡಿರೋ ಥರ ಇದೆ. ನಿನ್ಗೆ ಇಷ್ಟ ಅಲ್ವಾ, ಅದಕ್ಕೆ ಅದೆಲ್ಲ ಮಾಡಿದ್ದೀವಿ. ನಂಗೆ ಆ್ಯಕ್ಚುಲಿ ಬದನೆಕಾಯಿ ಇಷ್ಟ ಇಲ್ಲ, ಬಟ್ ಏನೋ ಮೇಡಮ್ ಏನೋ ಮಾಡಿದಾರಂತೆ, ನೋಡೋಣ. ಅದಕ್ಕೆ ಫಸ್ಟ್ ಬಂದಿದ ತಕ್ಷಣ ಅರುಣ್ ಅವ್ರಿಗೆ ನಾನು ಕ್ವಶನ್ ಕೇಳಿದೆ. ಅರುಣ್ ಅವರೇ ತಿಂದ್ರ, ಟೇಸ್ಟ್ ನೋಡಿದ್ರ, ಆರಾಮಾಗಿದ್ದೀರಾ, ಏನಾದ್ರು ಸಿಮ್ಟಮ್ಸ್ ಏನಾದ್ರು ಇದೆಯಾ ಏನು ಅಂತ ಅಂದ್ಬಿಟ್ಟು. ಇನ್ನು ತಿಂದಿಲ್ಲ. ಅರುಣ್ ಅವ್ರಿಗೂ ಸ್ವಲ್ಪ ಡೌಟ್ ಇದೆ. ಸೊ ನಾನು ಬರಲಿ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ರು. ಓ, ಚಿಕನ್ನು ನೀನು ತಿನ್ನಲ್ವಲ್ಲ ಚಿಕನ್ನು? ಏನು ನಾನು ಚಿಕನ್ ಎಲ್ಲ ಮಾಡಿದೆ. ಚಿಕನ್ ಮಾಡ್ತೀಯಾ ಬಟ್ ತಿನ್ನಲ್ಲ? ಓಲಿ ಬಿಡು, ಅಟ್ಲೀಸ್ಟ್ ಮಾಡ್ತೀಯಲ್ಲ, ನಾನು ತಿಂತೀನಿ. ಇವತ್ತೇ ಲಾಸ್ಟ್. ಬಟ್ ಟೇಸ್ಟ್ ಹೆಂಗೆ ಗೊತ್ತಾಗುತ್ತೆ ನಿನಗೆ ಕರೆಕ್ಟಾಗಿ ಇದೆಯಾ? ಉಪ್ಪು ಖಾರ ಎಲ್ಲ ಹೆಚ್ಚಿಗೆ ತೋರಿಸ್ತೀನಿ. ನಾನು ಫಸ್ಟ್ ಸ್ವಲ್ಪ ಕಡಿಮೆ ಹಾಕಿರ್ತೀನಿ, ಆಮೇಲೆ ಸ್ವಲ್ಪ ಇನ್ನೊಂದ್ಸಲ ಹಾಕ್ತೀನಿ. ಹಂಗೆ. ಇಲ್ಲಿ ನೋಡಿ ನಮ್ಮ ಮನೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಅಡುಗೆ ಎಲ್ಲನೂ ರೆಡಿ ಮಾಡಿ ಎಲ್ಲ ಗಾರ್ನಿಶಿಂಗ್ ಎಲ್ಲನೂ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿಯೋದೆಲ್ಲ ನಂದೂನೇನಾ? ಚಿಕನ್ ಸಾಂಬಾರ್, ರೈಸ್, ಚಪಾತಿ ಮತ್ತೆ ಚಿಕನ್ ಫ್ರೈ. ಓ ಮೈ ಗಾಡ್, ನೋಡಿ ಗೈಸ್ ಎಷ್ಟು ವೆರೈಟಿ ಎಲ್ಲ ಮಾಡಿದ್ದಾರೆ. ಇನ್ನ ಒಂದು ವೆರೈಟಿ ಮಾಡ್ತಿದ್ದೆ ಚಿಕನ್ ಫ್ರೈನ. ಓಕೆ, ಇದೇ ಜಾಸ್ತಿ ಆಗೋಯ್ತು ಅಂತ ಹೇಳಿ ಮಾಡಿಲ್ಲ. ಐ ಥಿಂಕ್ ದಿಸ್ ಗುಡ್ ಎನಫ್. ನೋಡೋದಕ್ಕೆ ಎಷ್ಟು ಸಕ್ಕದಾಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಪಾಪ ಆ್ಯಕ್ಚುಲಿ ಲಚ್ಚು ಅವರು, ಅರುಣ್ ಅವರು ನಮಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ರು, ಎಲ್ಲ ಜೊತೆಗೆ ಊಟ ಮಾಡೋಣ ಅಂತ ಬಿಟ್ಟು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ರಪ್ ಅಂತ ಬಡಿಸ್ಕೊಂಡು ರಪ್ ಅಂತ ಎಲ್ಲ ಫುಲ್ಲು ಚೆನ್ನಾಗಿ ಆರಾಮಾಗಿ ಪೀಸ್ಫುಲ್ಲಾಗಿ ಊಟ ಮಾಡೋಣ. ನಾನು ನಿಮ್ಗೆ ತೋರಿಸ್ತೀನಿ. ಒಂದೇ ಒಂದು ಗ್ಲಾಸು ನಿಂಬೆಹಣ್ಣು ಜ್ಯೂಸ್ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹೇಳ್ತಾಳೆ ಮೋಹನ್ಗೆ ಮತ್ತೆ ಅರುಣ್ಗೆ ಸ್ವಲ್ಪ ಸ್ವಲ್ಪ ಅಂತ. ಒಂದು ಗ್ಲಾಸು ನಾವು ಮುಕ್ಕಾಲು ಗ್ಲಾಸ್ ಅಷ್ಟೇ ಆಗಿರೋದು. ಒಂದ್ ನಿಂಬೆಹಣ್ಣು ಬರೀ ಒಂದೇ ಗ್ಲಾಸ್ ಜ್ಯೂಸ್ ಮಾಡಿರೋದು. ಅಲ್ಲ, ಹೇಳಿದ್ರೆ ತರ್ತಿದೆ ತಾನೆ, ಒಟ್ಟಿಗೆ ಎಲ್ಲರಿಗೂ ಮಾಡ್ಬೇಕು ತಾನೆ. ಪರವಾಗಿಲ್ಲ, ಇಟ್ಸ್ ಓಕೆ. ಇಟ್ಸ್ ಓಕೆ, ಎಲ್ಲರೂ ಒಂದು ಸ್ವಲ್ಪ ಹಾಕೋಣ, ಪರವಾಗಿಲ್ಲ. ಇಲ್ಲ, ಶೇರಿಂಗ್ ಇಸ್ ಕೇರಿಂಗ್. ನಮ್ಮ ಸಂಸಾರ ಆನಂದ ಸಾಗರ. ಸಾಂಬಾರ್. ಎಸ್, ನಿಂಗೆ ಹಾಟ್ ಇಷ್ಟ ಅಲ್ವಾ? ಹಾಟೋ ಲಿವರೋ ಏನು? ಲಿವರ್, ಗುಣಿಗೆಕಾಯಿ. ಆಬ್ವಿಯಸ್ಲಿ ನಿನ್ನ ಕಟ್ಕೊಬೇಕಂದ್ರೆ ಡಬಲ್ ಗುಣಿಗೆ ಬೇಕಲ್ಲ, ಸೊ ಗುಣಿಗೆಕಾಯಿ ಚೆನ್ನಾಗಿ ತಿನ್ಬೇಕು. ಇದು ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್ ಗ್ಲಾಸಲ್ಲಿ ಲೆಮನ್ ಜ್ಯೂಸ್ನ ಕುಡಿ. ನಾನು ಹೇಳ್ತೀನಿ ಹೆಂಗೈತೆ. ಫಸ್ಟ್ ಜ್ಯೂಸೇ ಕುಡಿಲಾ? ಟೇಸ್ಟ್ ಮಾಡು. ಓಕೆ, ಜ್ಯೂಸಿಂದಾನೇ ಶುರುವಾತ್ ಮಾಡು. ನಿನ್ನ ಫೇವ್ರೇಟ್ ವೆಲ್ಕಮ್ ಡ್ರಿಂಕ್. ಚೆನ್ನಾಗಿದೆ ಟೇಸ್ಟು. ಹೆಂಗೆ ಹಾಕಿದ್ಯಾ ಒಳಗಡೆ? ಟೇಸ್ಟಿಂಗ್ ಪೌಡರ್ ಹಾಕಿದ್ಯಾ? ಐ ಥಿಂಕ್ ಚಾಟ್ ಮಸಾಲ ಹಾಕಿದ್ಯಾ ಅನ್ಸುತ್ತಲ್ಲ. ಒಂಚೂರು. ಓಕೆ, ಸೊ ಇವಾಗ ನಮ್ಮ ನಂದು ಮೇಡಮ್ ಅವ್ರು ಮಾಡಿರೋ ಅಡುಗೆನ, ಅದು ಕೂಡ ಸ್ಪೆಷಲಿ ನಾನ್ ವೆಜ್ನ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ನನಗೆ ವಿಶ್ ಮಾಡಿ, ಟ್ರೈ ಮಾಡಿ, ಎಲ್ಲ ಕೇಳ್ಬಿಡಿ. ಸುಮ್ಮನೆ ಫಸ್ಟ್ ಸಾಂಬಾರ್ ಟ್ರೈ ಮಾಡೋಣ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಾಟ್ ಬ್ಯಾಡ್. ವಾಟ್ ನಾಟ್ ಬ್ಯಾಡ್? ಚೆನ್ನಾಗಿ ಮಾಡಿದ್ಯಾ? ಇಟ್ಸ್ ಓಕೆ. ನಾನು ಹತ್ರ ಹೇಳ್ಸ್ಕೊಂಡಲ್ಲ ಮೊನ್ನೆ ರೆಸಿಪಿ, ಅದೇ ತಾನೇ ಮಾಡಿದ್ದೀನಿ. ನೀನು ಹೇಳ್ಸ್ಕೊಳ್ಳೋ ರೆಸಿಪಿ ಅತ್ತಿನ. ಅದು ಯಾವುದು? ಪೆಪ್ಪರ್ ಫ್ರೈ. ಇದು ಪೆಪ್ಪರ್ ಫ್ರೈಯಾ? ಪೆಪ್ಪರ್ ಚಿಕನ್. ಚೆನ್ನಾಗಿದೆ. ಚೆನ್ನಾಗಿದೆ. ಇಷ್ಟ ಆಯ್ತು.
ಬಟ್ ಸಾಂಬಾರು ಸಕಲಾಗಿದೆ. ಓಕೆ ಗೈಸ್, ಪರವಾಗಿಲ್ಲ, ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ. ಫ್ಯೂಚರಲ್ಲಿ ಸ್ವಲ್ಪ ಡಿಪೆಂಡ್ ಆಗ್ಬೋದು ಅಡುಗೆ ಮೇಲೆ ಅಂತ. ಫ್ಯೂಚರ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಲಜ್ಜು ಹೆಂಗಿದೆ? ನನ್ನ ಹೆಸರು ನೀನು ಉಳಿಸ್ತಿ ಅಂತ ಗೊತ್ತಾಯ್ತು. ಚೆನ್ನಾಗಿ ಮಾಡಿದ್ಯಾ. ಓಕೆ, ಆರಾಮಾಗ್ತೀನಿ. ಅರುಣ್ ಅರುಣ್ ಹೇಗಿದೆ? ಅವ್ರು ಅವಾಗಲೇ ಹೇಳಿದ್ರು ಅರುಣ್ಗೆ ಆಕ್ಚುಲಿ ನಂದು ಮಾಡೋ ನಾನ್ ವೆಜ್ ಇಷ್ಟ ಆಗುತ್ತೆ. ಇಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಪೆಪ್ಪರ್ ಚಿಕನ್ ಮಾತ್ರ ಸಕ್ಕತ್ತಾಗಿದೆ. ನಾನು ರೆಸಿಪಿ ಶೂಟ್ ಮಾಡ್ಬೇಕಿತ್ತು, ಬೇಡ ನಾರ್ಮಲ್ ಅಂತ ಅಂದು. ಇದು ಎಷ್ಟು ಸತಿ ತೋರಿಸಿದೀನಿ ನಿನ್ಗೆ. ಇದು ಓಕೆ, ನೀನುವೇ ಐ ಆಮ್ ಸೋ ಪ್ರೌಡ್ ಆಫ್ ಯು. ತಿನ್ನಿ, ಆರಾಮಾಗಿ ಎಲ್ರು ಊಟ ಮಾಡಿ. ಚೆನ್ನಾಗಿ ಕಲ್ತ್ಕೊಂಡು ಇನ್ನೂ ಒಂದೆರಡು ವೆರೈಟಿ ಎಲ್ಲ ಕಲ್ತ್ಕೊಂಡು ಆಮೇಲೆ ಮನೆಗೆ ಬಾ. ಓಕೆ, ಮೇಡಮ್ ಅವ್ರ ಪಾಪ ಎಷ್ಟು ಕೈಂಡ್ ಅಂತಂದರೆ ನಮ್ಮೆಲ್ಲರಿಗೂ ಚಿಕನ್ ಊಟ ಹಾಕೊಟ್ಬಿಟ್ಟು ಅಲ್ಲಿ ನೋಡಿ ಮೊಸರನ್ನ ತಿಂತಾ ಇರೋದು. ನನ್ನ ಫೇವ್ರೇಟೇ ಮೊಸರನ್ನ ಮತ್ತು ದಾಲ್ ಸಾಂಬಾರ್. ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಡ್ತೀಯ ಮತ್ತೆ ನಾನ್ ವೆಜ್? ನಾನು ಹಿಂಗೆ ಬಿಡಿಸೋದಂತ ಪ್ಲಾನ್. ನೀನು ಬಿಟ್ಬಿಟ್ಟು ತಿನ್ನೋದಕ್ಕೆ ಮನ್ಸಾಗ್ತಾ ಇಲ್ಲ ನಾನ್ ವೆಜ್. ಮತ್ತೆ ಬಿಡು. ಬಟ್ ಬಿಡಲ್ಲ, ಹಂಗೆಲ್ಲ ಬಿಡಬಾರ್ದು. ತಿನ್ಬೋದು, ಬಿಡೋರು ಬಿಡ್ಬೋದು. ಹ್ಮ್. ಅರೆ ನಾನು ಅರೆ ತುಂಬ ಜನ ಪ್ರಾಬ್ಲಮ್ ಕಮೆಂಟ್ ಆಗ್ಬೋದು, ನೀವು ತಿನ್ನಲ್ಲ ಯಾಕೆ ಮಾಡ್ತೀರಾ ಅದು ಇದು. ನಾನು ಮಾಡ್ತೀನಿ, ಅರೆ ತಿನ್ನಲ್ಲ ಅಷ್ಟೇ. ಅರೆ ನಾನು ತಿನ್ನೋರ್ಗು ಫಸ್ಟ್ ತಿಂತಿದ್ಲು, ಬಟ್ ಯಾಕೋ ಮಧ್ಯದಲ್ಲಿ ಬಿಟ್ಬಿಡ್ಲು ಸಡನ್ ಆಗಿ. ನಾನು ತಿನ್ನೋರ್ಗು ತಿನ್ಬೇಡಿ ಅಂತಾನೂ ಹೇಳಲ್ಲ. ಅರೆ ನಾನು ಮಾಡ್ತೀನಿ, ಚಿಕನ್ ಎಲ್ಲ ಮಾಡ್ತೀನಿ. ಓಕೆ ಲಡ್ಡು, ನಿಂಗೇನೋ ತಂದಿದ್ದೀನಿ. ಇದೆಲ್ಲ ನಿಂಗೇನೋ ತಂದಿದ್ದೀನಿ ಲಡ್ಡು. ಏನದು? ಬಟ್ಟೆ ಇಲ್ಲ. ಥ್ಯಾಂಕ್ ಯು ಮಮ್ಮಿ. ಏನು ಏಯ್, ಕೊಟ್ಟಿದ್ಯಾರು? ಯಾರು ತಂದಿದ್ದು? ತಂದಿದ್ಯಾರ್ಗೋ ಕಿಸ್ ಕೊಟ್ಟಿದ್ಯಾರ್ಗೋ? ನನಗೆ ಕೊಡಲ್ವಾ? ಬಾ, ನಂಗೆ ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ನೀವ್ರು ಮಕ್ಕಳಿಲ್ಲ, ಅವ್ರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಎಕ್ಸಾಮಿನ್ ತಗೋಬೇಕಾಗ ಅವ್ರಿಗೆ ಫ್ರೂಟ್ಸ್ ತಗೋಬಾ, ಚಿಪ್ಸ್ ತಗೋಬಾ. ಏ ಮಕ್ಕಳು ಬಿಡು, ಮಕ್ಕಳು ಟೈಮಲ್ಲಿ ಅದೆಲ್ಲ ತಿನ್ಬೇಕು. ಇಟ್ಸ್ ಓಕೆ, ಪರವಾಗಿಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಬಾಡಿ ಅಲ್ವಾ ಗೈಸ್? ಓಕೆ, ಸೊ ಸದ್ಯಕ್ಕೆ ಇವಾಗ ಊಟ ಎಲ್ಲನೂ ಆಯಿತು. ಊಟ ಆದಮೇಲೆ ಇವಾಗ ನೆಕ್ಸ್ಟ್ ಇವಾಗ ಗೋಲ್ಡ್ ಶಾಪ್ ಹತ್ರ ಹೋಗಬೇಕು. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಹೋಗ್ತೀವಿ, ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿಕೊಂಡು. ಊಟ ಅಂತೂ ಫುಲ್ ಆಗಿಬಿಟ್ಟಿದೆ ನನಗೆ. ಆ್ಯಕ್ಚುಲಿ ನಿದ್ದೆ ಬರ್ತಾ ಇದೆ, ಒಳ್ಳೆ ನಿದ್ದೆ ಬರುತ್ತೆ ಇವಾಗ. ಮೋನ್ಗೆ ಪ್ರಾಬ್ಲಮ್ ಒಂದು ಸ್ವಲ್ಪ ಸ್ಪೈಸಿ ಅನ್ಸು, ಬಿಕಾಸ್ ನಮ್ಮ ಕಡೆ ಏನಂದರೆ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತೀವಿ ನಾನ್ ವೆಜ್ಗೆ ಮಾತ್ರ. ಸೊ ಪ್ರಾಬ್ಲಮ್ ಮೋನ್ಗೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಅನಿಸ್ತು. ಬಟ್ ನನಗೆ ಆವಾಗಲೇ ಗೊತ್ತಾಗ್ತಿತ್ತು ಸಕ್ಕದಾಗಿ ಆಗುತ್ತೆ ಅಂತ, ಬಿಕಾಸ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಗೈಸ್. ಟೇಸ್ಟ್ ನನಗೆ ಇಷ್ಟ ಆಯಿತು. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಮನೆಗೆ ಬಂದು ಫುಲ್ಲು ಟೇಸ್ಟಿ ರುಚಿಯಾಗಿರೋ ಅಡುಗೆ ಎಲ್ಲನೂ ಮಾಡ್ಕೊಡ್ತಾಳೆ. ಬಟ್ ನಾನು ಸುಮಾರು ಸಲ ಹೇಳಿದ್ದೀನಿ ಅವಳಿಗೆ, ಲೈಕ್ ಒಂಥರ ಆಂಟಿ ಥರ, ನಮ್ಮ ಅತ್ತೆ ಇರೋಲ್ಲ ಇವರಮ್ಮ, ಆ ಥರ ಆಂಟಿ ಕೈ ರುಚಿನೂ ಸಕ್ಕತ್ತಾಗಿರುತ್ತೆ. ಆ ಆಂಟಿ ಅಲ್ಲ, ನಮ್ಮ ಆಂಟಿ, ನಮ್ಮ ಅತ್ತೆ ಥರ. ಎನಿವೆ, ಗುಡ್ ಜಾಬ್. ಥ್ಯಾಂಕ್ ಯು. ಗಿಫ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಿಲ್ವಾ ಗೋಲ್ಡ್ ಶಾಪ್ಗೆ? ಅಷ್ಟೆಲ್ಲ ಮಾಡಿಸ್ತಾ ಇದ್ದೀನಿ ಗೋಲ್ಡ್. ಇನ್ನೂ ಅದ್ರ ಮೇಲೆ ಇನ್ನೂ ಗಿಫ್ಟ್ ಏನು ಬೇಕು ನಿಮಗೆ? ಸರ್, ಇನ್ನು ತುಂಬ ಕೆಲಸ ಇದೆ ಈವ್ನಿಂಗ್, ಬೇಗ ಎಸ್. ಹೋಗೋಣ. ಓಕೆ ಗೈಸ್, ಲೆಟ್ಸ್ ಗೋ. ಓಕೆ ಗೈಸ್, ಸೊ ಇವಾಗ ಹೊರಡೋ ಟೈಮಲ್ಲಿ ಆ್ಯಕ್ಚುಲಿ ಸುಪ್ರಿಯ ಅವರೆಲ್ಲ ಬಂದರು. ಸುಪ್ರಿಯ ಅವರು, ಪುನೀತ್ ಅವರು ಪಾಪ ಎಲ್ಲ ಬಂದರು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಟೈಮ್ ಇಲ್ಲ, ಇವಾಗ ಹೋಗಲೇಬೇಕು ಅಲ್ಲಿ. ಯಾಕಂದರೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಮೇಘಲ ಸ್ಟಾಲ್ ಹತ್ರ ಹೋಗಬೇಕು. ತುಂಬಾ ದಿವಸ ಆಯ್ತು ನಾನು ನಮ್ಮ ಅಂಗಡಿಗೆ ಹೋಗಿಲ್ಲ. ನಾನು ಬ್ರೇಕ್ ತಗೊಂಡ್ಬಿಟ್ಟಿದ್ದೆ ಮದುವೆ ಪ್ರಿಪರೇಷನ್ಸ್ಗೆ ಅಂತ. ಸೊ ಇವತ್ತು ಏನೋ ಕೆಲಸ ಎಲ್ಲ ಅಲ್ಲ, ಸೊ ನಮ್ಮ ಅಂಗಡಿಗೆ ಹೋಗೋಣ. ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ನಾನು. ಎಸ್. ಸೊ ಇವಾಗ ಹೋಗಿ ಫಸ್ಟ್ ಕೆಲಸ ಮುಗಿಸ್ಕೊಂಡು ಬರೋಣ. ಕೆಲಸ ಏನಪ್ಪಾ ಅಂತಂದ್ರೆ ಅಲ್ಲಿ ಗೋಲ್ಡ್ ರೆಡಿ ಆಗಿದೆಯಲ್ಲ, ಗೋಲ್ಡ್ನ ಪಿಕ್ ಮಾಡ್ಕೊಂಡು ಬರಬೇಕು. ಸೊ ಇವತ್ತು ನಾವು ನಮ್ಮ ಎಂಗೇಜ್ಮೆಂಟ್ ರಿಂಗ್ ನ ತಗೊಳಕ್ ಹೋಗ್ತಾ ಇದೀವಿ. ಎಂಗೇಜ್ಮೆಂಟ್ ರಿಂಗ್ ಎಲ್ಲ ರೆಡಿ ಆಗಿದೆ, ಬಟ್ ನಂದು ಹೋಗ್ಬಿಟ್ಟು ಕಲೆಕ್ಟ್ ಮಾಡಬೇಕು. ಯಾಕಂದ್ರೆ ನಂದೆಲ್ಲ ಫುಲ್ ರೆಡಿಮೇಡು, ಮೇಡಮ್ ಅವ್ರದ್ದು ಫುಲ್ ಕಸ್ಟಮೈಸ್ಡ್. ಅಂಡ್ ಆಕ್ಚುಲಿ ಏನ್ ಗೊತ್ತಾ, ನಿಂದು ರೆಡಿಯಾಗಿ ಅಂಗಡಿಲೇ ಐತೆ, ತಗೋಬರಕ್ ಹೋಗೇ ಇಲ್ಲ. ಲೆಟ್ಸ್ ಸಿ ಗೈಸ್. ಆಕ್ಚುಲಿ ಇವತ್ತೇನಂತಂದ್ರೆ ಮಾಂಗಲ್ಯ ಚೈನ್ ಇಸ್ಕೊಂಡ್ ಬರಂಗಿಲ್ಲ, ಬಿಕಾಸ್ ಅದು ಸ್ವಲ್ಪ ಪೂಜೆ ಎಲ್ಲನೂ ಮಾಡ್ಬಿಟ್ಟು ಆಮೇಲೆ ನಿಧಾನಾಗಿ ಇಸ್ಕೊಂಡ್ಬರ್ಬೇಕು. ಬಟ್ ತೋರಿಸ್ತೀವಿ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ರೆಡಿ ಆಗಿದೆ, ಡಿಸೈನ್ಸ್ ಎಲ್ಲನೂ ಮೇಡಮ್ ಕಸ್ಟಮೈಸ್ಡ್ ಹೆಂಗ್ ಮಾಡಿಸಿದ್ದಾರೆ ಅದನ್ನೆಲ್ಲನೂ ತೋರಿಸ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ನಿಮಗೆ
ಸಿಗ್ತೀನಿ, ಯಾಕಂದ್ರೆ ಟ್ರಾಫಿಕ್ ಬೇರೆ ಇದೆ ಜಾಸ್ತಿ. ತುಂಬಾ ಇದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ನಮ್ಮ ಎಂಗೇಜ್ಮೆಂಟ್ ರಿಂಗ್ ರೆಡಿ ಇದೆ. ಸ್ಪೆಷಲ್ ಆಬ್ವಿಯಸ್ಲಿ ನಂದು ಎಂಗೇಜ್ಮೆಂಟ್ ರಿಂಗ್ ರೆಡಿ ಇದೆ ಅಂಡ್ ನಾನು ಕಸ್ಟಮೈಸ್ಡ್ ರಿಂಗ್ ಮಾಡಿಸ್ಕೊಂಡಿದ್ದೆ. ಸಮಥಿಂಗ್ ರಿಯಲಿ ವೆರಿ ಡಿಫ್ರೆಂಟ್ ರಿಂಗ್ ಮಾಡಿಸ್ಕೊಂಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ವಿಲ್ ಟರ್ನ್ ಔಟ್, ಹೇಗೆ ಕಾಣಿಸುತ್ತೆ, ನನ್ನ ಕೈಗೆ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂತ. ಬಿಕಾಸ್ ನಾನು ತುಂಬಾ ಆಂಟಿಕ್ ಡಿಸೈನ್ ಕೊಟ್ಟಿರೋದು ಮಾಡೋಕ್ಕೆ ಅಂತ. ಮೇಡಮ್ ನಾರ್ಮಲ್ ಗೋಲ್ಡ್ ಎಲ್ಲ ಬೇಡ, ಆಂಟಿಕ್ ಬೇಕು ಮೇಡಮ್. ಇಲ್ಲ ಆಂಟಿಕ್ ಡಿಸೈನ್ ಕೊಟ್ಟಿರೋದು. ಬಿಕಾಸ್ ನಾರ್ಮಲಿ ಈ ತರ ರಿಂಗ್ಸ್ ನನ್ನ ಹತ್ರ ಆಗ್ಲೇ ಇದೆ, 3 ರಿಂಗ್ಸ್ ಇದೆ. ಸೊ ನನಗೆ ಈ ತರ ಬೋರಿಂಗ್ ಆಗ್ಬಿಟ್ಟಿದೆ ಹಾಕೊಂಡು ನಾರ್ಮಲ್ ರಿಂಗ್ಸ್ನ. ಸೊ ಲೆಟ್ಸ್ ಸಿ, ಫಿಂಗರ್ಸ್ ಕ್ರಾಸ್. ಎಸ್, ಬನ್ನಿ ಹೋಗೋಣ. ನೋಡಿ ಟ್ರಾಫಿಕ್ ಏನಿಲ್ಲ, ಇಲ್ಲಿ ಮೂವಿಂಗ್ ಟ್ರಾಫಿಕ್ ಇದೆ. ಬಟ್ ಚೆನ್ನಾಗಿದೆ ಈವ್ನಿಂಗ್ ಟೈಮು. ಇವತ್ತು ಸಂಡೇ ಬೇರೆ ಅಲ್ಲ, ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಕಮ್ಮಿನೇ ಇದೆ. 11:30 ಹೋಗ್ಬಿಟ್ಟು ಆಕ್ಚುಲಿ ಸೊ ಬೆಳಿಗ್ಗೆ ಆ್ಯಕ್ಚುಲಿ ಆಕಾಶ್ ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಈ ಥರ ರೆಡಿ ಆಗಿದೆ ಬನ್ನಿ ಅಂತಂದರು. ಸೊ ಯಾವ್ದಾವ್ದು ಐಟಮ್ ರೆಡಿ ಆಗಿದೆ ಅಂತ ಅಂದಾಗ ಮಾಂಗಲ್ಯ ಚೈನು ಮತ್ತು ರಿಂಗ್ ರೆಡಿ ಆಗಿದೆ, ತಾಳಿಬೊಟ್ಟೆಲ್ಲ ರೆಡಿ ಆಗಿದೆ. ಅದು ಫೋಟೋ ಎಲ್ಲ ಕಳಿಸಿದ್ರು, ಮೊನ್ನೆ ವಿಡಿಯೋ ಎಲ್ಲ ಕಳಿಸಿದ್ರು. ಬಟ್ ಇಯರಿಂಗ್ ಆಗಿರಲಿಲ್ಲ. ಇಯರಿಂಗ್ ಒಂದು 2-3 ಡೇಸ್ ಆಗುತ್ತೆ ಅಂತ ಹೇಳಿದರು. ಬಟ್ ಬೆಳಿಗ್ಗೆ ಕಾಲ್ ಮಾಡಿದಾಗ ಬನ್ನಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತಂದ್ಬಿಟ್ಟು ಹೇಳಿದ್ರು. ಸೊ ಫೈನಲಿ ದ ಸರ್ಪ್ರೈಸ್ ಇಸ್ ಹಿಯರ್. ಮೇಡಮ್ ಅಂತ ಫುಲ್ ಖುಷಿ. ಆ್ಯಕ್ಚುಲಿ ನಾನು ಹೇಗೆ ನನ್ನ ತಾಳಿ ಇರಲಿ, ನನ್ನ ಇಯರಿಂಗ್ಸ್ ಇರಲಿ, ಹೇಗಿರಬೇಕು ಅಂತಲ್ಲ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವತ್ತು ಆರ್ಡ್ರ್ ಕೊಟ್ಟಿದ್ವಲ್ಲ, ಅವತ್ತು ಅವರೇ ಹೇಳಿದ್ದು ನೀವು ನಮ್ಮ ಕೆಲಸ ನೋಡಿ ಅವಾಗ ನೀವೇ ಸರ್ಪ್ರೈಸ್ ಆಗ್ತೀರಾ ಅಂತ. ಲಿಟ್ರಲಿ ಐ ಆಮ್ ಸರ್ಪ್ರೈಸ್. ನಾನು ನನ್ನ ರಿಂಗ್ ಆಗಲಿ, ಇಯರಿಂಗ್ಸ್ ಆಗಲಿ, ತಾಳಿದು ಪ್ರತಿಯೊಂದು ಡಿಸೈನ್ ನಿಮಗೆ ಡೀಟೇಲ್ ಆಗಿ ಇನ್ ದ ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಬಟ್ ನಾನು ಇಷ್ಟು ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ದ ಇಯರಿಂಗ್ಸ್ ಎಲ್ಲ ನೋಡಿದ ತಕ್ಷಣ ಯು ವಿಲ್ ಫಾಲ್ ಇನ್ ಲವ್. ಆ ಥರ ಇದೆ. ಹಿಂಗೆ ದೂರ ಇದ್ದ ತೋರಿಸ್ತೀನಿ ಹೇಗಿದೆ ಅಂತ. ಬಿಕಾಸ್ ನಾನು ಇವಾಗಲೇ ಡಿಸ್ಕ್ಲೋಸ್ ಮಾಡಲ್ಲ, ನಾನು ಡೀಟೇಲ್ ಆಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ಬಿಕಾಸ್ ತುಂಬಾ 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 ಚೆನ್ನಾಗಿ ಬಂದಿದೆ. ಎಸ್. ಸೊ ಅನ್ಕೊಂಡಂಗೆ ಇವಾಗ ಸೊ ಮಾಂಗಲ್ಯ ಚೈನು, ತಾಳಿ ಬೊಟ್ಟುಗಳು, ಇಯರಿಂಗ್ಸು, ರಿಂಗು ಮತ್ತೆ ಗುಂಡು ಎಲ್ಲ ಬಂದಿದೆ. ಆಲ್ ಥ್ಯಾಂಕ್ಸ್ ಟು ಅವರ್ ಆಕಾಶ್ ಜಿ. ಥ್ಯಾಂಕ್ ಯು ಸೋ ಮಚ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಸಕ್ಕದಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ನೈಸ್ಲಿ ಡನ್. ನಮಗೋಸ್ಕರ ಆ್ಯಕ್ಚುಲಿ 2 ಡಿಸೈನ್ ಮಾಡಿಸಿದ್ದಾರೆ. 2ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳೋಣ ಅಂತಂದ್ಬಿಟ್ಟು. ಒಂದು ಆ್ಯಂಟಿಕ್ಕು, ಇನ್ನೊಂದು ನಾರ್ಮಲ್ ಗೋಲ್ಡು. ಸೊ ಆ ಡೀಟೇಲಿಂಗ್ ಎಲ್ಲನೂ ನಿಮಗೆ ಒಂದು ಸಪ್ರೇಟ್ ಲಾಗಲ್ಲಿ ಮೇಡಮ್ ಅವರು ಅನ್ಬಾಕ್ಸಿಂಗ್ ಗೋಲ್ಡ್ ಜ್ಯುವೆಲ್ರಿ ಗೋಲ್ಡ್ ಜ್ಯುವೆಲ್ರಿ ತೋರಿಸ್ತೀನಿ. ಮದ್ವೆಗೋಸ್ಕರ ಯಾವ್ಯಾವ ಜ್ಯುವೆಲ್ರಿ ಪರ್ಚೇಸ್ ಮಾಡಿದೀನಿ ಅಂತ. ಬೈಕೋಮೆಡಿ ಗೈಸ್ ಈ ವ್ಲಾಗ್ ಅಲ್ಲಿ ತೋರಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಗ್ಲಿಮ್ಸ್ ಅಂತೂ ಡೆಫಿನೆಟ್ಲಿ ನಿಮಗೆ ತೋರಿಸಿದೀವಿ. ನೋಡಬಹುದು ಈ ತರ ಇದೆ. ಯಾಕಂದ್ರೆ ಸಪರೇಟ್ ಇಟ್ ಡಿಸರ್ವ್ಸ್ ಅ ಸಪರೇಟ್ ವಿಡಿಯೋ, ಒಂದು ಡೆಡಿಕೇಟೆಡ್ ವಿಡಿಯೋ. ಇದು ಜಸ್ಟ್ ನಾವೆಲ್ಲಿ ಮಾಡಿಸ್ತಾ ಇರೋದು, ಯಾವ ಥರ ಎಫರ್ಟ್ ಆಗ್ತಿದ್ದೀವಿ ಎಲ್ಲ ಮಾಡಿಸೋದಕ್ಕೆ ಅದಕ್ಕೆ ಮಾತ್ರ ತೋರಿಸ್ತಾ ಇರೋದು. ಬಟ್ ಅದರದ್ದು ಡೀಟೇಲ್ ಲಾಗ್ ನಿಮಗೆ ಸಪರೇಟ್ ಆಗಿ ಬರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಈ ಶಾಪ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ. ನಿಮಗೆ ಯಾವ ತರ ಡಿಸೈನ್ ಬೇಕು ಆ ತರ ಅವ್ರು ಡೆಫಿನೆಟ್ಲಿ ಮಾಡ್ಕೊಡ್ತಾರೆ. ಅದು ಗ್ಯಾರಂಟಿ ನಾನು ಕೊಡ್ತೀನಿ. ಬಿಕಾಸ್ ನಾನು ಇಲ್ಲಿಂದಾನೇ ತಗೋತಾ ಇರೋದು. ಮೋಹನ್ದು ಕೂಡ ಇವ್ರ ಕಡೆಯಿಂದಾನೇ ನಮಗೆ ಆಗಿರೋದು ಗೋಲ್ಡು. ಸೊ ಐ ಕ್ಯಾನ್ ಗ್ಯಾರಂಟಿ ಯು ಬೆಸ್ಟ್ ಡಿಸೈನ್ಸ್. ಫಿನಿಶಿಂಗ್ ಮಾತ್ರ ಸೂಪರ್ ಆಗಿರುತ್ತೆ. ದೇರ್ ಇಸ್ ನೋ ಕಂಪ್ಲೇಂಟ್ ಅಬೌಟ್ ಇಟ್. ಓಕೆ, ಎನಿವೇ ಮೇಡಮ್ ಖುಷಿನಾ ಹೋಗ್ಲಿ? ಎಸ್, ಖುಷಿ. ಓಕೆ, ಹೊಡೋಣ. ಎಸ್. ಇವೇನು ಪಿಕ್ ಮಾಡ್ಕೊಂಡು ಹೋಗೋದಾ? ಇಯರಿಂಗ್ಸ್ ತಗೊಂಡು ಹೋಗೋದಾ? ಈ ರಿಂಗ್ಸ್ ತಗೊಂಡೋಗೋಣ. ತಾಳಿ ಆ್ಯಕ್ಚುಲಿ ಅದು ಸ್ಪೆಷಲ್ ಡೇ ದಿನ ಪೂಜೆ ಮಾಡ್ಬಿಟ್ಟು ತಗೊಂಡ್ಬರ್ಬೇಕಂತೆ. ಸೊ ಅದಕ್ಕೋಸ್ಕರ ಇದು ಮತ್ತೆ ತಾಳಿ ಬೊಟ್ಟು, ಆ ಗುಂಡು ಅದೆಲ್ಲನೂ ಒಟ್ಟಿಗೆ ತಗೊಂಡು ಹೋಗ್ತೀವಿ. ಇವತ್ತು ಅಕ್ಷಯತೆ ಅಲ್ಲ, ಅವರು ತಗೊಬನ್ನಿ ಏನಾದ್ರು ಅಂತ ಹೇಳಿದ್ರು. ಒಳ್ಳೇದಾಯ್ತು ನೋಡಿ, ನೀವು ಇಯರಿಂಗ್ಸ್ ರೆಡಿ ಮಾಡಿದ್ದಕ್ಕೆ ಇವಾಗ ಇಯರಿಂಗ್ಸ್ ಎತ್ಕೊಂಡು ಹೋಗ್ತಾ ಇದೀವಿ. ಪ್ರಾಬ್ಲಿ ಇವತ್ತು ರಿಂಗ್ ತಗೊಂಡು ಹೋಗ್ಬೋದಾಗಿತ್ತು, ಬಟ್ ಇಯರಿಂಗ್ಸೇ ತಗೊಂಡು ಹೋಗ್ತೀನಿ. ಬಿಕಾಸ್ ನನಗೆ ಎಲ್ಲರಿಗೂ ತೋರಿಸ್ಬೇಕು ನನ್ನ ಇಯರಿಂಗ್ಸ್ ಇವಾಗ ಚೆನ್ನಾಗಿ ಬಂದಿದೆ ಅಂತ. ಓಕೆ ಮೇಡಮ್, ಇನ್ನ ಹಿಡಿಯಕ್ಕಾಗಲ್ಲ, ಇನ್ನ ಮಾಡಿಸ್ಕೊಡು. ಥ್ಯಾಂಕ್ಸ್ ಹೇಳಿದ್ರೆ ಯಾರಿಗೆ? ನನಗೆ. ಇಟ್ ಈಸ್ ಯುವರ್ ರೆಸ್ಪಾನ್ಸ್, ಇಟ್ ಈಸ್ ಯುವರ್ ಡ್ಯೂಟಿ. ಇಷ್ಟೇ ಗೈಸ್, ಇಷ್ಟೇ. ಓಕೆ, ಎಷ್ಟು ಸ್ಪೆಷಲ್ ಬಾಕ್ಸ್ ಇದೆ ನೋಡಿದ್ರ. ಬಾಕ್ಸ್ ಅಲ್ಲಿ ಲೈಟ್ಸ್ ಇದೆ. ಇದು ನನಗೆ ಇದೇ ತರ ಫಸ್ಟ್ ಬಾಕ್ಸ್ ನನಗೆ ಈ ತರ ಸಿಕ್ತಿದೆ. ನೈಸ್. ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆ. ಲೈಟ್ ವೇಟ್ ಆಕ್ಚುಲಿ ಹೀಗೆ ಇರಬೇಕು. ಚೆನ್ನಾಗಿದೆ. ನೈಸ್, ಚೆನ್ನಾಗಿದೆ. Thank you so much. So ಸೊ ಫೈನಲಿ ನಾವು ಎಂಗೇಜ್ಮೆಂಟ್ ರಿಂಗ್ ಕಲೆಕ್ಟ್ ಮಾಡಿದ್ದೀವಿ.
ಆ್ಯಂಡ್ ಎಂಗೇಜ್ಮೆಂಟ್ ರಿಂಗ್ಗಿಂತ ಇವಾಗ ಏನು ಸ್ಪೆಷಲ್ ಅಂದರೆ ಅವ್ರು ನನಗೆ ತಾಂಬೂಲ ಕವರ್ ಕೊಟ್ಟಿದ್ದಾರೆ, ಹಾಗೆ ಬರೀ ಕೈಲಿ ಕಳಿಸ್ಬಾರ್ದು ಅಂತ. ಆ್ಯಂಡ್ ದಟ್ ಈಸ್ ವೆರಿ ಸ್ಪೆಷಲ್ ಮೂಮೆಂಟ್ ಬಿಕಾಸ್ ಅವ್ರು ನಮಗೆ ಆ್ಯಸ್ ಅ ಕಸ್ಟಮರ್ ನೋಡ್ತಿಲ್ಲ, ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ನೋಡ್ತಾ ಇದ್ದಾರೆ. ಸೊ ಆ್ಯಸ್ ಎ ಕಸ್ಟಮರ್ ನಾನು ನೋಡೋಕ್ಕೆ ಇಟ್ ಈಸ್ ಅ ವೆರಿ ಏನಂತಾರೆ ತುಂಬ ಖುಷಿ ಮೂಮೆಂಟ್ ಅನಿಸುತ್ತೆ. ಇಷ್ಟು ಚೆನ್ನಾಗಿ ಅವರು ನೋಡ್ಕೊಂಡು ಆ್ಯಂಡ್ ನನಗೆ ತುಂಬ ಇನ್ನೂ ಡಿಸೈನ್ಸ್ ತೋರಿಸಿದ್ರು, ತುಂಬ ವೆರೈಟಿ ಡಿಸೈನ್ಸ್ ಇದೆ ಆ್ಯಕ್ಚುಲಿ. ನೀವು ಮಾಡಿಸ್ಕೊಳ್ಬೋದು, ಇಲ್ಲ ರೆಡಿಮೇಡು ತೊಗೋಬೋದು. ಸೊ ಪ್ಲೀಸ್ ಚೆಕ್ಔಟ್. ನಾವು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಈ ಶಾಪ್ ಲೊಕೇಶನ್ ಹಾಕಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕೈ ಕಿರ್ಸ್ತವನೆ ತೆಗೀರಿ 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 ಅಂತಂದ್ಬಿಟ್ಟು ಅಮ್ಮ ಎಲ್ಲ ಬೇಡ, ಇವಾಗ ಚಿಕ್ಕಪ್ಪ ಅಷ್ಟೇ. ನೋಡ್ದಾ ಹೆಂಗೆ? ಐ ಲಕ್ಷಿ ಆಯ್ತು ಬಾ. ಅವ ಅವ ನೋಡಿ ನೋಡಿ ಆಯ್ತು. ಅಪ್ಪ 3 ಜನ ಸೇರ್ಕೊಂಡ್ಬಿಟ್ರೆ ನಾನು ನಮ್ಮ ಮಕ್ಕಳ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಹೇಗಿದೆ ನಂದು ಆ್ಯಕ್ಚುಲಿ ಇದು ಫಸ್ಟ್ ಮದುವೆ ಜ್ಯುವೆಲ್ರಿ ಮೋಹನ್ ಕಡೆಯಿಂದ. ಐ ಎಕ್ಸೈಟೆಡ್. ಎಸ್ 1 2 3 ನೀನೇ ಓಪನ್ ಮಾಡು. ಟನ್ 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 ಟನ್. ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸಕ್ಕದಾಗಿದೆ, ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲ, ಡೀಟೇಲ್ ಎಲ್ಲ. ಒಂಥರ ಯೂನಿಕ್ ಆಗಿ ಬಂದಿದೆ. ಒಂಥರ ಕಳಶ ಥರನೂ ಅನ್ನಿಸ್ತಾ ಇದೆ. ಕಳಶ ಇದೆ, ಎಲೆ ಇದೆ, ಫ್ಲವರ್ ಇದೆ. ತುಂಬ ಚೆನ್ನಾಗಿದೆ, ಸಕ್ಕದಾಗಿದೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ಅವ್ರು ಆ್ಯಕ್ಚುಲಿ ಈ ಡಿಸೈನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದೇ ಥರದ್ದು ಇನ್ನೊಂದು ಡಿಸೈನ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಹೌದಾ? ಇದೇ ಥರ 2 ಮಾಡಿಸ್ಕೊಂಡು ಆ್ಯಂಟಿಕ್ಕು ಮತ್ತು ಇನ್ನೊಂದು ನಾರ್ಮಲ್ ಗೋಲ್ಡಲ್ಲೂ ಮಾಡಿಸಿದ್ದಾರೆ. ಓಕೆ ಓಕೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವ ಥರ ಕೊಟ್ಟಿದ್ದಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಚೆನ್ನಾಗಿರೋದು ಕೊಟ್ಟಿದ್ದಾಳೆ. ಬಿಕಾಸ್ ನನಗೆ ಆ್ಯಕ್ಚುಲಿ ಏನಪ್ಪ ಅಂದರೆ ಅವಳಿಗೆ ಇನ್ನೊಂದು ಝುಮ್ಕಾನೇ ಬೇಕಿರಲಿಲ್ಲ, ಯಾಕಂದರೆ ಅವ್ರ ಹತ್ರ ಆಲ್ರೆಡಿ ಝುಮ್ಕಾ ಇದೆ. ಲೆಕ್ಚರ್ದಲ್ಲಿ ಗಂಡಿನ ಕಡೆಯವರು ಮುತ್ತಿನ ಒಲೆ ಝುಮ್ಕಿನೇ ಕೊಡಬೇಕು, ಪರವಾಗಿಲ್ಲ, ಮುತ್ತಿದೆ ಇದ್ರೊಳಗೆ, ಝುಮ್ಕಿನೂ ಒಂದು ಚಿಕ್ಕದಿದೆ. ನಂಗೆ ಸಕ್ಕತ್ ಇಷ್ಟ ಆಯ್ತು. ತಾಳಿನೂ ತುಂಬ ಚೆನ್ನಾಗಿ ಬಂದಿದೆ. ತಾಳಿನೂ ತುಂಬ ಆ್ಯಕ್ಚುಲಿ ಸಖತ್ತಾಗಿ ಬಂದಿದೆ ಅದು. ತಾಳಿ ಮಾಂಗಲ್ಯ ಚೇನ್ ಇಲ್ಲ, ಅದೇ ಮಾಂಗಲ್ಯ ಚೇನು ಮತ್ತೆ ಅದೇ ರಿಂಗು ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಸುಪ್ರಿಯಾ ಅವ್ರದ್ದು ರಿಯಾಕ್ಷನ್ ಆಯಿತು. ನೆಕ್ಸ್ಟ್ ಇವಾಗ ನಮ್ಮ ಪುನೀತ್ ಅವ್ರ ರಿಯಾಕ್ಷನ್. ನನಗೆ ಇದು ನೀನು ಹಾಕೋತಿ ಅಂದ್ರೆ ನಿನ್ಗೆ ಹೆಂಗೆ? ನಾನು ಹಾಕೋತೀನಿ ಬಿಡ್ತೀನಿ, ನನಗೆ ಕೂಡ ನೀನು ಹಾಕೋತಿ ಅಂದ್ರೆ ಮಾತ್ರ ನಿನ್ಗೆ ಅಷ್ಟೇ, ಇಲ್ಲಾಂದ್ರೆ ಯಾಕೆ ನಿನ್ಗೆ? ಗೋಲ್ಡ್ ರೇಟ್ ಒಳ್ಳೆ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಲೈಟ್ಸ್ ಹಾಕಿದ್ರೆ ಇವಾಗೆಲ್ಲ ಹಂಗೆ ಬರುತ್ತೆ ಬಾಕ್ಸಲ್ಲಿ. ಲೈಟ್ಸ್ ಬಿಟ್ಟಿದ್ದೀವಿ, ನೋಡ್ರಿ ನೋಡ್ರಿ. ಚೆನ್ನಾಗಿದೆ. ನಮ್ಮ ಅಕ್ಕ ರಿಯಾಕ್ಷನ್ ನೋಡಿದ್ರಲ್ಲ ಹೇಗಿದೆ ಅಂತ. ಲಚ್ಚು ಇಲ್ಲ ಮನೆಯಲ್ಲಿ ಆಲ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕೆ, ಬಟ್ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ವೆರಿ ನೈಸ್. ಓಕೆ, ಓವರ್ ಆಲ್ ಸ್ಯಾಟಿಸ್ಫೈಡ್? ಎಸ್ ಸರ್, ತಗೊಳ್ಳಿ. ಓಕೆ, ಕೊಡಿ ಇದನ್ನ. ಇವಾಗ ನಮ್ಮ ಮನೆಗೆ ಎತ್ಕೊಂಡು ಹೋಗಿ ಸೇಫಾಗಿ ಇಟ್ಬಿಟ್ಟು ಲಾಕರಲ್ಲಿ ಆಮೇಲೆ ತಂದು ಕೊಡೋದು ಮೇಡಮ್ಗೆ.